ಮಂಡ್ಯದ ಕೆರಗೋಡಿನಿಂದ ಬೆಳಗಾವಿಗೂ ಹಬ್ಬಿದೆ ಈಗ ಧ್ವಜ ದಂಗಲ್ ವಿಚಾರ. ಬೆಳಗಾವಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆಗಳು ಒಂದೊಂದು ಜಿಲ್ಲೆಗಳಲ್ಲೂ ಕೂಡ ಹಬ್ಬುತ್ತಾ ಇದೆ. ಕಿತ್ತೂರಿನ ಎಂಕೆ ಹುಬ್ಬಳ್ಳಿ ಗ್ರಾಮದಲ್ಲಿ ಧ್ವಜ ಅಳವಡಿಕೆಗೆ ಸಿದ್ಧತೆಗಳು ನಡೀತಾ ಇದೆ. ಕಿತ್ತೂರಿನ ಎಂಕೆ ಹುಬ್ಬಳ್ಳಿ ಗ್ರಾಮದಲ್ಲಿ ಧ್ವಜ ಅಳವಡಿಕೆಗೆ ಸಿದ್ಧತೆ. ಕಳೆದ ವಾರವಷ್ಟೇ ಮಸೀದಿ ಎದುರು ಅಳವಡಿಸಿದ್ರು ಒಂದು ಇಸ್ಲಾಂ ಧ್ವಜವನ್ನು. ಹಿಂದೂ ಯುವಕರೇ ಇಸ್ಲಾಂ ಧ್ವಜ ತೆರವು ಮಾಡಿದ್ದಾರೆ ಅಂತಕ್ಕಂಥ ಶಂಕೆ. ಹೀಗಾಗಿ ಎಲ್ಲ ಇಸ್ಲಾಂ ಹಾಗೂ ಭಗವದ್ ಧ್ವಜ ತೆರವು ಮಾಡಿದ್ರು ಪೊಲೀಸರು. ಆದರೆ ಟಿಪ್ಪರ್ ತಾಗಿ ಇಸ್ಲಾಂ ಧ್ವಜ ತೆರವಾಗಿರೋದು ತನಿಖೆಯಿಂದ ಬೆಳಕಿಗೆ ಬಂದಿತ್ತು. ಹಾಗಾಗಿ ಈಗ ಮತ್ತೆ ನಾವಲ್ಲಿ ಭಗವದ್ ಧ್ವಜ ಅಳವಡಿಕೆ ಮಾಡ್ತೀವಿ ಅಂತ ಗ್ರಾಮಸ್ಥರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಗ್ರಾಮಸ್ಥರ ಡಿಮ್ಯಾಂಡು, ಅವರ ಭಾವನೆಗಳಿಗೆ ನಾವು ಬೆಲೆ ಕೊಡ್ತೀವಿ. ಆದರೆ ತಾವು ಕೂಡ ಈಗ ನೋಡಿರೋ ಹಾಗೆ ಆ ಧ್ವಜದ ಕಟ್ಟೆ ಇರ್ತಕ್ಕಂಥದ್ದು ಸಾರ್ವಜನಿಕ ಪ್ರದೇಶದಲ್ಲಿ ಈ ಥರ ಯಾವುದೇ ಕಮ್ಯುನಿಟಿಯವರು ಧ್ವಜದ ಹಾಕಿದ್ರೆ ಅಲೋ ಮಾಡಬಾರ್ದು ಅನ್ನೋಂಥದ್ದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೂಡ ಇದೆ. ಸೊ ಆ ಪ್ರಕಾರವಾಗಿ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಅದ್ರ ಜೊತೆಗೆ ಈ ಗ್ರಾಮಸ್ಥರು ಕೂಡ ನಮ್ಮ ಪಟ್ಟಣ ಪಂಚಾಯತಿ ಚೀಫ್ ಆಫೀಸರ್ಗೆ ಅವ್ರ ಮನವಿಯನ್ನು ಸಲ್ಲಿಸಿದ್ದಾರೆ. ಅವ್ರೇನಾದರೂ ಅನುಮತಿ ಕೊಟ್ಟರೆ ನಾವು ಸರ್ಕಾರದ ಅನುಮತಿ ಅಂತ ಅಂದ್ಕೊಂಡು ಅದನ್ನು ಏನಿದೆ ಅದನ್ನು ಎನ್ಫೋರ್ಸ್ಗೆ ಮಾಡಿದ್ವಿ. ಪೊಲೀಸ್ ಈಸ್ ಎ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್. ಸರ್ಕಾರ ಏನು ತೀರ್ಮಾನ ತಗೊಳುತ್ತೋ ಅದನ್ನು ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಅದನ್ನು ನಾವು ಮಾಡ್ತೀವಿ. ಅದು ಪಟ್ಟಣ ಪಂಚಾಯತ್ ಬೆಳಗ್ಗೆ ನಮ್ಮ ವಾರ್ಡ್ ನಂಬರ್ 14ರ ಸಮ್ಮಣ್ಣೂರು ಓಣಿಯ ಗುರು ಹಿರಿಯರು ಅಲ್ಲಿ ಧ್ವಜಾರೋಹಣ ಮಾಡಲಿಕ್ಕೆ ಅನುಮತಿ ನೀಡಬೇಕಂತ ಪತ್ರ ಕೊಟ್ಟಿದ್ದಾರೆ. ಅದನ್ನು ಕಾನೂನು ಪ್ರಕಾರ ಪರಿಶೀಲನೆ ಮಾಡಿ ಅದನ್ನು ಉತ್ತರವನ್ನು ಕೊಡ್ತೇವೆ. ಮೊದಲಿಂದನೂ ಕೂಡ ಗುಡಿ ಇದೆ, ಈಗ ಗುಡಿ ನಿರ್ಮಾಣ ಆಗ್ತಾ ಇದೆ ಅಲ್ಲಿ. ಅದು ಮುಂದೆ ಧ್ವಜ ಸ್ತಂಭದ ಮುಂದೆ ಹಿಂದುಗಡೆ ದ್ವೀಪ ಸ್ತಂಭ ಒಂದಿದೆ ಅಲ್ಲಿ. ಅವರು ಈಗ ಅಲ್ಲಿ ಮಾಡಬೇಕಂತಾರೆ. ಅದು ಈಗ ಸಾರ್ವಜನಿಕ ಪ್ರದೇಶ ವ್ಯಾಪ್ತಿಗೆ ಬರ್ತಾ ಇದೆ. ಅದಕ್ಕೆ ಅದನ್ನು ಕಾನೂನು ಪ್ರಕಾರ ಕ್ರಮ ವಹಿಸ್ತೇವೆ. ಧ್ವಜದ ಕಟ್ಟೆ ಇತ್ತು, ಧ್ವಜ ಇದ್ದ ಬಗ್ಗೆ ನಂಗೆ ಗೊತ್ತು.